ಮಾತಾಡಿ ಸರ್. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ನಮ್ಮ ರಮೇಶ್ ರೆಡ್ಡಿ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ಅದರ್ ಡಿಸ್ಟಿಕಲ್ಲಿ ನಮ್ಮ ದಾವಣಗೆರೆಯಲ್ಲಿ ರಿಲೀಸ್ ಇವೆಂಟ್ ಮಾಡಿದರು. ಅದಕ್ಕೆ ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಜೊತೆಗೆ ಅರ್ಜುನ್ ಜನ್ಯ ಅವರಿಗೆ ನಾವು ಬೇಸಿಕ್ಲಿ ದೊಡ್ಡ ಮನೆ ಫ್ಯಾನ್ಸ್, ಅದರಲ್ಲಿ ಶಿವಣ್ಣನ ಡೈರೆಕ್ಟ್ ಫ್ಯಾನ್ಸು. ಇನ್ನೊಂದೇನಪ್ಪ ಅಂದರೆ ಶಿವಣ್ಣನ ಅಭಿಮಾನಿಗಳು ನೆನ್ಪಿಟ್ಕೊಂತಾರೆ. ಕೆಲವೊಬ್ಬರು ಡೈರೆಕ್ಟ್ಗಳನ್ನ ಆಲ್ಮೋಸ್ಟ್ ಎಲ್ಲರೂ ನೆನ್ಪಿಟ್ಕೊಂಡಿರ್ತೀವಿ. ಆ ಕಲ್ಟ್ ಡೈರೆಕ್ಟರ್ಗಳಲ್ಲಿ ಅರ್ಜುನ್ ಜನ್ಯ ಈಗ ಅವರು ಹೆಡ್ ಆಗ್ತಾರೆ. ಏನಕ್ಕಪ್ಪ ಅಂದರೆ ಅಲ್ಲಿ ಶಿವಣ್ಣವ್ರ ಆ್ಯಕ್ಟಿಂಗ್ ಎಲ್ಲರಿಗೂ ಗೊತ್ತು ಅವ್ರ ಆ್ಯಕ್ಟಿಂಗ್ ಬಗ್ಗೆ. ಆ ಆ್ಯಕ್ಟಿಂಗ್ ಜೊತೆಗೆ ಅದರಲ್ಲೂ ಸೂಪರ್ ಸ್ಟಾರ್ಸ್ ಉಪೇಂದ್ರ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು. ರಾಜ್ ಬಿ ಶೆಟ್ಟಿ ಅವರ ಮುಗ್ಧತೆ ಮತ್ತು ಉಪ್ಪಿ ಸರ್ ಅವರ ಕ್ರಿಯೇಟಿವಿಟಿ ಮತ್ತು ಆ ಮೆಂಟ್ಲಿಗೆ ತಲೆಗೆ ಹುಳ ಬಿಡುವಂಥ ಕ್ರಿಯೇಟಿವಿಟಿ ಜೊತೆಗೆ ಶಿವಣ್ಣನ ಆ ಇನ್ನೋಸೆನ್ಸು, ಆ ಸ್ಕ್ರೀನ್ ಪ್ರೆಸೆನ್ಸು ಮತ್ತು ಮನೋಜ್ಞ ಅಭಿನಯ ಇದೆಲ್ಲದನ್ನ ಬ್ಲೆಂಡ್ ಮಾಡಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಗರುಡ ಪುರಾಣ ನಾವೆಲ್ಲ ಎಲ್ಲೋ ಕೇಳಿರಬಹುದು. ಆದರೆ ಆ ಗರುಡ ಪುರಾಣನ ಯಾವ ರೀತಿ ಪ್ರೊಜೆಕ್ಟ್ ಮಾಡಿ ಈಗಿನ ಜನ್ರೇಷನ್ಗೆ ಕೊಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಅರ್ಜುನ್ ಜನ್ಯ ಸರ್. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ನಾವೆಲ್ಲ ಹಾಲಿವುಡ್ ಫಿಲಮ್ಗಿನ ಯಾವುದೋ ಫಿಲಮಲ್ಲಿ ಕೂತು ನೋಡ್ತೀವಿ ಅನ್ನೋ ಫೀಲ್ ನನ್ನಲ್ಲಿ ಆಗ್ತಿದೆ. ಅದ್ರ ಜೊತೆಗೆ ಅಲ್ಲಿ ಅವ್ರು ಹೇಳಕ್ಕೆ ಕೊಟ್ಟಿರುವಂಥ ಪ್ರತಿಯೊಂದು ಮಾತುಗಳನ್ನ ಸಿಂಬಾಲಿಕ್ಕಾಗಿ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಅದು ಕನೆಕ್ಟ್ ಆಗುತ್ತೆ ಕೂಡ. ಯಾಕಂದರೆ ನಾವು ಜೀವನದಲ್ಲಿ ಏನೇನೋ ಒಂದು ತಾಯಿ ಪ್ರೀತಿ ಇದ್ದ ಹಿಡಿದು, ಹುಡುಗಿ ಪ್ರೀತಿ ಇದ್ದ ಹಿಡಿದು, ಶ್ವಾನ ಪ್ರೀತಿ ಇದ್ದ ಹಿಡಿದು ನಾವು ಹೆಂಗೆ ಬದುಕಬೇಕು, ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸರ್. ಈ ಫಿಲಮ್ ನಮ್ಮ ಕನ್ನಡದ ಹೆಮ್ಮೆ, ನಮ್ಮ ಶಿವಣ್ಣ ನಮ್ಮ ಹೆಮ್ಮೆ, ನಮ್ಮ ಉಪ್ಪಿ ಸರ್ ನಮ್ಮ ಹೆಮ್ಮೆ, ನಮ್ಮ ರಾಜ್ ಬಿ ಶೆಟ್ಟರು ಎಲ್ಲ ನಮ್ಮ ಹೆಮ್ಮೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ, ಅರ್ಜುನ್ ಜನ್ಯ ಜೈ. ಜೈ ಶಿವಣ್ಣ, ಜೈ ದೊಡ್ಡಮನೆ, ಜೈ ಉಪ್ಪಿ ಸರ್, ಜೈ ರಾಜ್ ಬಿ ಶೆಟ್ಟಿ, ಜೈ ಕನ್ನಡ ಚಿತ್ರರಂಗ. ನಿಮ್ಮ ಹೆಸರೇನು ಸರ್? ಮಂಜುನಾಥ್ ಅಂತ ಸರ್, ಜಗಳೂರಿಂದ. ನಾವೊಂದು 30 ಜನ ಬಂದಿದ್ದೀವಿ ಸರ್ ಈ ಫ್ಯಾನ್ ಶೋ ನೋಡೋಕ್ಕೋಸ್ಕರ. ಇಲ್ಲಾಂದ್ರೆ ನಾವು ಬೆಂಗಳೂರು ಹೋಗ್ತಿದ್ವಿ. ನಮ್ಮ ದಾವಣಗೆರೆಯಲ್ಲಾಗಿರೋ ನಮಗೆ ಖುಷಿ. ನಾಳೆಯಿಂದ 45 ಹಬ್ಬ ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು.